ನೋಡಿ, ಗೌರ್ಮೆಂಟ್ ಗ್ಯಾರಂಟಿ ಪಾಯಿಂಟ್ ನಂಬರ್ 3 ಮೆನ್ಷನ್ ಆಗಿದೆ. ದ ಪ್ರಾಜೆಕ್ಟ್ ಇಸ್ ಪ್ಯೂರ್ಲಿ ಎ ಕಮರ್ಷಿಯಲ್ ಎಂಡಿವಿಯರ್, ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ನೀವು ಈ ಅಕ್ವಿಸಿಷನ್ಗಳು ಯಾತಕ್ಕೋಸ್ಕರ ಮಾಡ್ತೀವಿ? ಸರ್ಕಾರ ಯಾಕೆ ಮಾಡ್ತಾರೆ ಅಕ್ವಿಸಿಷನ್? ಏನು ಇಲ್ಲಿ ಯಾವುದೋ ಇರಿಗೇಷನ್ ಪ್ರಾಜೆಕ್ಟ್ ತಗೊಂಬರೋದಕ್ಕೆ ಮಾಡ್ತಾ ಇದ್ದೀರಾ, ಅಥವಾ ಇಲ್ಲಿ ಯಾವುದೋ ಹೈವೇದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಒಟ್ಟಿನಲ್ಲಿ ಸಾರ್ವಜನಿಕರ ಹಿತಾಸಕ್ತಿಗೆ ನೀವು ಅಕ್ವಿಸಿಷನ್ ಮಾಡ್ತಕ್ಕಂಥದ್ದು. ಹಿಂದಿನಿಂದ ಕೂಡ ಇದು ನಡ್ಕೊಂಡ್ ಬಂದಿರತಕ್ಕಂಥ ಪ್ರಕ್ರಿಯೆಗಳು. ನೀವು ಮಾಡ್ತಾ ಇರೋದು ಯಾಕೆ? ಕಮರ್ಷಿಯಲ್ ಎಂಡಿವಿಯರ್, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮಾಡ್ತಿದ್ದೀರಿ. ಅಂಡ್ ಹೆನ್ಸ್ ಮಸ್ಟ್ ಬಿ ಸ್ಟ್ರಕ್ಚರ್ಡ್ ಆಸ್ ಎ ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ವಿತೌಟ್ ಪ್ಲೇಸಿಂಗ್ ಕಂಟಿಂಜೆಂಟ್ ಲಯಬಿಲಿಟೀಸ್ ಆನ್ ದ ಸ್ಟೇಟ್ಸ್ ಬ್ಯಾಲೆನ್ಸ್ ಶೀಟ್. ಅಂದ್ರೆ ನಮ್ಮ ರಾಜ್ಯದ ಎಕ್ಸ್ಚೆಕ್ಕರ್ ಮೇಲೆ, ಸ್ಟೇಟ್ನ ಎಕ್ಸ್ಚೆಕ್ಕರ್ ಮೇಲೆ ಯಾವುದೇ ರೀತಿ ಹೊರೆ ಬೀಳ್ತಕ್ಕಂಥದ್ದಕ್ಕೆ ನಮ್ಮ ಸಹಮತ ಇಲ್ಲ ಅನ್ನೋದನ್ನ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿರ್ತಕ್ಕಂಥ ವರದಿ, ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. It is a pertinent to note that the government of Karnataka does not fund agencies like BDA or KIDB for the execution of commercial projects. Such projects must stand on their own merit and be self-sustaining. ನಿಮ್ಮನೆ ಬರಕ್ ಬಿಟ್ಟಿದ್ದು. Instead of government guarantee, the land being acquired can be pledged to lending agencies as per practice in private real estate developments. ಆಯ್ತಲ್ಲಣ್ಣ, ಇಲ್ಲಿ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, ಬಹಳ ಮುಖ್ಯವಾದಂತ ಅಂಶ. ದಯಮಾಡಿ ನಮ್ಮ ರೈತರು ಇದನ್ನ ಬಹಳ ಗಂಭೀರವಾಗಿ ನೀವು ಪರಿಗಣಿಸಬೇಕು. ಹಂತವಾಗಿ ಡೆವಲಪ್ಮೆಂಟ್ ಆಗಬೇಕು. ಯಾವುದೇ ಒಂದು ಅಭಿವೃದ್ಧಿ ಆದಾಗ ಹಂತವಾಗಿ ಫೇಸ್ ವೈಸು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯ ಪ್ರಕ್ರಿಯೆ. ಇದನ್ನು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. KSIIDCS 400 ಎಕರೆ Bangalore Signature Business Park and BIAL's 300 acre business park are being developed in phases despite their prime location adjacent to airport. ಏರ್ಪೋರ್ಟ್ ನ ಅಕ್ಕಪಕ್ಕ ಇದ್ರು ಕೂಡ ಇವೆಲ್ಲ ಏನು ಜಮೀನು ಇವತ್ತು ಅಕ್ವಿಸಿಷನ್ ಆಗಿದೆ, ಹಂತವಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಯಾಕೆ ಅಷ್ಟು ತರಾತುರಿಯಲ್ಲಿ ನೀವು ರೈತರ ಜಮೀನ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ? ಇಲ್ಲಿ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ನೋಡಿ, ಒಂದು 50% 60% ಫಸ್ಟ್ ಈ ಒಂದು ಡೆವಲಪ್ಮೆಂಟ್ ನ ಇಂಪ್ಲಿಮೆಂಟೇಷನ್ ಮಾಡಿ ಇದರಲ್ಲಿ ಬರ್ತಕ್ಕಂಥ ಆದಾಯದ ಮೇಲೆ ಮತ್ತೆ ಡಿಮ್ಯಾಂಡ್ ಅನ್ನ ನೋಡ್ಕೊಂಡು ನೀವು ಕೈ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೂಡ ಮತ್ತೆ ಸರ್ಕಾರ ಇದ್ಯಾವುದನ್ನು ಕೇಳಿಸ್ಕೊಳ್ಳದಿರ ಗಾಳಿಗೆ ತೂರ್ತಾರೆ. ಸಂಪೂರ್ಣ ಒಟ್ಟಿನಲ್ಲಿ ನಾನು ಅದನ್ನೇ ಮಂಜಣ್ಣಗೆ ಏನು ಹೇಳ್ತಾ ಇದ್ದೆ, ಏನಣ್ಣ, ಈಗ ನಿಮ್ಗೆ 2 ಕೋಟಿನೋ 2.25 ಕೋಟಿನೋ ಒಂದು ಎಕರೆ ಕೊಡ್ತಾರೆ. ಈಗ ಶುರು ಆಗ್ತಕ್ಕಂಥದ್ದು ಇದರಲ್ಲಿ 6 ಕೋಟಿನೋ 7 ಕೋಟಿನೋ ಎಕರೆಗೆ ಇದ್ರಲ್ಲಿ ಲಾಭ ಮಾಡ್ಕೊತಾರ ಅವರು. ಅಲ್ಲಿಂದ 20-25 ಕೋಟಿಗೆ ಹೋಗಿ ತಲುಪ್ತದೆ. ಏನಾದ್ರೂ ಇದು ಪ್ರಾಸೆಸ್ ಹೋಗ್ತಾ ಹೋಗ್ತಾ ನಿಮ್ ಕಿವಿಗೆ ಬೀಳ್ತದೆ, ಏನಪ್ಪ ಸರ್ಕಾರ ಇಷ್ಟು ಲಾಭ ಮಾಡ್ತಾವ್ರಲ್ಲ, ಇಲ್ಲಿ ಇರ್ತಕ್ಕಂಥ ಯಾವ್ದೋ ರಿಯಲ್ ಎಸ್ಟೇಟು ಅದೆಂತದ್ದು ಯಾವ ಕೊಡ್ತಾರ ದೇವ್ರಿಗೆ ಗೊತ್ತು, ಪ್ರೈವೇಟ್ ಏಜೆನ್ಸಿ ಬಂದು ಇಷ್ಟು ದುಡ್ಡು ಮಾಡ್ತಾವ್ರಲ್ಲ ಅಂತ ನಿಮಗ್ ಗೊತ್ತಾದಾಗ ನೀವು ಪ್ರಶ್ನೆ ಮಾಡ್ತೀರಾ ಇಲ್ವಾ? ಅದಕ್ಕೆ ಒಂದೇ ಸಲಿ ಈಗ 500 ಎಕರೆ ಆಯ್ತು, ಮಂಜಣ್ಣ ಹೇಳ್ದಂಗೆ 9600 ಎಕರೆಯನ್ನ ಒಂದೇ ಸಲಿ ವಶಪಡಿಸ್ಕೋಬೇಕು, ಒಂದೇ ಸಲಿ ಇಂಪ್ಲಿಮೆಂಟ್ ಮಾಡ್ತಾರಂತೆ. ದುಡ್ಡೆಲ್ಲಪ್ಪ ಅಂದ್ರೆ 87% ಸಾಲ, ದುಡ್ಡೇ ಇಲ್ಲ. ಇದರ ಅವಶ್ಯಕತೆ ಇದೆಯಾ? ಇದು ಇರುವಂತ ವಿಚಾರ. ಈಗ ನಾನು ಕೇಳುವಂಥದ್ದಣ್ಣ ಬಹಳ ಸಿಂಪಲ್ ಆಗಿ ಕೇಳ್ತೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಜಿಲ್ಲೆ ಅವರೇ, ನಾವು ತುಂಬು ಹೃದಯದಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ನಮ್ಮ ಪಕ್ಷದ ಯಾವುದೇ ನಾಯಕರಾಗ್ಲಿ, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ ಕೂತ ನಂತರ ನಾವು ಅವ್ರಿಗೆ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸಿದ್ದೀವಿ. ಆದರೆ ಇಲ್ಲಿ ನಾನು ಕೇಳುವಂಥದ್ದು, ಇದನ್ನ ಪ್ರತಿಷ್ಠೆ ಆಗಿ ತಗೊಳ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಲಾಭದ ಲೆಕ್ಕಾಚಾರಕ್ಕೆ
ಇಲ್ಲಿ ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ಮಂಜಣ್ಣ ಇಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು ನನಗೆಲ್ಲ ತೋರಿಸ್ತಾ ಇದ್ರು ಜಾಗ, ಇಲ್ಲೆಲ್ಲ ನಾವು ಹುಟ್ಟಿ ಆಡು ಬೆಳೆದಿರ್ತಕ್ಕಂಥ ಜಾಗ ಅಂತ. ಅವ್ರಿಗೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಮಂಜಣ್ಣ, ಒಂದು ರಿಯಾಲಿಟಿ ಚೆಕ್ ಆಗ್ಬೇಕಲ್ಲ, ಒಂದು ವಾಸ್ತವಕ್ಕೆ ಹತ್ರವಾಗಿರ್ತಕ್ಕಂಥ ಒಂದು ವರದಿ ಮುಂದೆ ನಮಗೂ ಕೂಡ ಅರ್ಥ ಆಗ್ಬೇಕಾಗಿದೆ, ಅದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ನಡೀರಿ ಒಂದಿನ ಬತ್ತೀನಿ ಫಿಕ್ಸ್ ಮಾಡ್ಕೊಳ್ಳಿ, ಹೋಗಿ ಬರುವ ಅಂತಂದೆ. ಕರ್ಕ ಹೋಗಿದ್ರು. ಈಗ ಹೈನುಗಾರಿಕೆ ಇಲ್ಲಿ ಬಹಳ ಜನ, ನಾನು ರೈತರ ಹತ್ರ ಚರ್ಚೆ ಮಾಡಿದಾಗ ಸ್ವಂತ ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರು ಜಮೀನನ್ನ ಗುತ್ತಿಗೆಗೆ ತಗೊಂಡು 5, 6, 8 ಹಸಗಳು ಸಾಕೊಂಡು ಅದರಲ್ಲಿ ಮೇವ್ಗೆ ಹಾಕ್ತಕ್ಕಂಥ ಎಕ್ಸ್ಪೆನ್ಸು, ಗುತ್ತಿಗೆದಾರ್ಗೆ ಏನ್ ಕಮಿಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ತಿಂಗಳ ಖರ್ಚು, ಇದೆಲ್ಲ ಖರ್ಚು ವೆಚ್ಚ ಕಳೆದು ಅವರ ಮನೆಯ ಒಂದು ಮಕ್ಕಳ ಭವಿಷ್ಯಕ್ಕೋ ಅಥವಾ ಆರೋಗ್ಯದ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಏನೋ ಸಣ್ಣ ಪುಟ್ಟ ಹಣವನ್ನ ನೋಡ್ಕೊಂಡು ಗೌರವಯುತವಾಗಿ ಬದುಕು ಕಟ್ಕೊಂಡವ್ರೆ. ಇನ್ನ ತೆಂಗು, ಅಡಿಕೆ, ಮಾವು, ರೇಷ್ಮೆ, ತರಕಾರಿ, ಹಣ್ಣು ಏನೇನ್ ಬೆಳೀತಾ ಇಲ್ಲ, ಇದು ಬಂಜರ್ ಭೂಮಿನ?